ಸ್ನೇಹಿತರ BBC ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಸ್ವಾಗತ್. ಮೊದಲಿಗೆ ಹೆಡ್ಲೈನ್ಸ್. ವಿದ್ಯಾರ್ಥಿ ಹಂತದಲ್ಲೇ ದೊಡ್ಡ ಕನಸು ಕಾಣಬೇಕು, ಶಾಲೆಯಲ್ಲಿಯೇ ಎಲ್ಲ ಸಂತೋಷದ ಕ್ಷಣವನ್ನ ಕಳೆಯಿರಿ, ವಿದ್ಯಾರ್ಥಿಗಳಿಗೆ ಸಚಿವ ಎನ್ ಮಹೇಶ್ ಕಿವಿಮಾತು. ಮಲಗಿದ್ದಲ್ಲೇ ಹೆಣವಾದ್ಲು ಪತ್ನಿ, ಅನೈತಿಕ ಸಂಬಂಧದ ಶಂಕೆ, ತಾಳಿ ಕಟ್ಟಿದವಳನ್ನೇ ಕೊಡಲಿಯಿಂದ ಕೊಚ್ಚಿಕೊಂಡ ಪಾಪಿ ಪತಿ. ಗರ್ಭಿಣಿ ಪತ್ನಿ ಇದ್ದಾಳೆಂದು ನಡುರಸ್ತೆಯಲ್ಲಿ ಯುವಕನ ಹೈಡ್ರಾಮಾ, ಒತ್ತಡದಲ್ಲಿ ಸುಳ್ಳು ಹೇಳಿದ್ದ ಮೋಹಿತ್, ಪೊಲೀಸರ ವಿಚಾರಣೆಯಲ್ಲಿ ಬಯಲಾಯಿತು ಸತ್ಯ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ಒಳ್ಳೆಯ ಘಟನೆಗಳನ್ನ ಮತ್ತೆ ಸಂತೋಷದ ಕ್ಷಣಗಳನ್ನ ನೆನಪಿಟ್ಟುಕೊಂಡು ಬದುಕಬೇಕು ಎಂದು ಮಾಜಿ ಸಚಿವ ಎನ್ ಮಹೇಶ್ ವಿದ್ಯಾರ್ಥಿಗಳಿಗೆ ಹಿತವಚನ ಹೇಳಿದ್ದಾರೆ. ಅವರು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ವಕೀಲ ರಾಮಯ್ಯ ಬೀದಿಯಲ್ಲಿರುವ ಕಾರ್ನರ್ ಸ್ಟೋನ್ ಕಾಲೇಜು ಮಾಜಿ ಸಚಿವ ಎನ್ ಮಹೇಶ್ ಅವರ 70ನೇ ಹುಟ್ಟುಹಬ್ಬದ ಪ್ರಯುಕ್ತ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಜನ್ಮದಿನದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಎನ್ ಮಹೇಶ್ ಅವರು, ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಕಾರ್ನರ್ ಸ್ಟೋನ್ ಶಿಕ್ಷಣ ಸಂಸ್ಥೆಗೆ ಪ್ರೌಢಶಾಲೆ ಪ್ರಾರಂಭಿಸಲು ಸರ್ಕಾರದಿಂದ ಅನುಮತಿ ದೊರೆತಿದ್ದು, ವಿದ್ಯಾರ್ಥಿಗಳು ಈ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ 8ನೇ ತರಗತಿಗೆ ಈ ಪ್ರೌಢಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗಬೇಕು. ನಾವು ಏನಂದ್ಕೊಂಡಿದ್ದೀವಿ ಅಂದ್ರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಡೇಟ್ ಅಲ್ಲಿ ನಾವು ಹುಡ್ತೀವಿ, ಇನ್ಯಾವುದೋ ಒಂದು ಪರ್ಟಿಕ್ಯುಲರ್ ಡೇಟ್ ಅಲ್ಲಿ ನಾವು ಸತ್ತೋಗ್ತೀವಿ. ಇದು ನಾವು ಸಾಮಾನ್ಯವಾಗಿ ಗ್ರಹಿಸ್ಕೊಳ್ತಕ್ಕಂಥ ರೀತಿ. ಆದ್ರೆ ಸತ್ಯ ಏನು ಅಂತಂದ್ರೆ, ಪ್ರತಿ ಕ್ಷಣ ನಾವು ಹುಡ್ತೀವಿ, ಪ್ರತಿ ಕ್ಷಣ ನಾವು ಸಾಯ್ತೀವಿ. ಸಾವು ಬದುಕು ಅನ್ನೋದು ಒಂದು ಬಿಗಿನಿಂಗು ಒಂದು ಎಂಡ್ ಅಲ್ಲ. ಹುಟ್ಟೋದು ಒಂದು ಬಿಗಿನಿಂಗು, ಸಾಯೋದು ಒಂದು ಎಂಡ್ ಅಂತ ನಾವು ಬಹಳ ಆರ್ಡಿನರಿಯಾಗಿ ಗ್ರಹಿಸ್ಕೋತೀವಲ್ಲ, ಹಾಗಾಗಿ ಅನಿಸ್ತಾ ಇರ್ತದೆ. ಆದ್ರೆ ವಾಸ್ತವ ಹಾಗಲ್ಲ. ನೋಡಿ, ಇಷ್ಟು ಜನ ಮಕ್ಕಳು. ಮುಖ್ಯ ಅತಿಥಿಯಾಗಿದ್ದ ಎಸ್ ಬಾಲರಾಜು ಮಾತನಾಡಿ, ಎಸ್ ಮಹೇಶ್ ಅವರು ತುಂಬಾ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದು, ಪಕ್ಷದ ಸಂಘಟನೆಯಲ್ಲಿ ತಮ್ಮನ್ನು ತಾವು ಸದಾ ತೊಡಗಿಸಿಕೊಂಡಿದ್ದಾರೆ. ಮಹೇಶ್ ಅವರು ಒಂದು ಶಕ್ತಿಯಾಗಿದ್ದು, ಅವರ ಮನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ತುಡಿತ ಇದೆ ಮತ್ತು ಅವರಲ್ಲಿ ಸಾರ್ವಜನಿಕ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ಗುಣವಿದೆ. ಮಹೇಶ್ ಅವರಲ್ಲಿ ಸಂಘಟನೆಯ ಚತುರತೆ ಇದೆ ಎಂದು ಬಾಲರಾಜು ತಿಳಿಸಿದರು. ಮುಖ್ಯಸ್ಥರು ಮತ್ತು ಚೇರ್ಮನ್ ಆಗಿರುವಂಥ ಮಾನ್ಯ ಮಹೇಶ್ ಅವರೇ, ಹಾಗೆ ಇಲ್ಲಿಯ ಅಧ್ಯಕ್ಷ ಆಗಿರುವಂಥ ಎಲ್ಲ ವಿವಿಧ ಕ್ಷೇತ್ರ ಖುಷಿ ಪ್ರಾರಂಭ ಆಗುತ್ತೆ. ಸ್ವಲ್ಪ ದಿನ ಆದಮೇಲೆ ನನಗೆ ವಯಸ್ಸು ಇಷ್ಟ ಆಯ್ತಲ್ಲ ಅನ್ನೋಂಥ ಬೇಸರ ಶುರುವಾಗುತ್ತೆ. ಚಿಕ್ಕ ವಯಸ್ಸಲ್ಲಿ ಮಾತ್ರ ಹುಟ್ಟಿದಬ್ಬ ಒಂದು ಸಂಭ್ರಮ. ಮೊದಲನೇ ವರ್ಷ ತಂದೆ ತಾಯಿಗಳು ಕುಟುಂಬದವರೆಲ್ಲ ಆಚರಣೆ ಮಾಡೋದು, ದಿನ ದಿನಕ್ಕೆ ಅದಕ್ಕೆ ವೃದ್ಧಿಗೊಳಿಸ್ತಾ ಹೋಗ್ತಕ್ಕಂಥದ್ದು, ಕಾಲೇಜ್ ದಿನಗಳಲ್ಲಿ ವಿಜೃಂಭಿಸೋದು, ಪ್ರತಿ ವರ್ಷ ಎಲ್ಲರೂ ಸೆಲೆಬ್ರೇಟ್ ಮಾಡೋದು, ಇವೆಲ್ಲ ಸಾಮಾನ್ಯವಾಗಿರ್ತದೆ. ರಾಜಕಾರಣಿಗಳ ಹುಟ್ಟುಹಬ್ಬ ಹೆಂಗೆ ಅಂದರೆ ಒಂಥರ ವಿಶೇಷವಾದಂಥ ಒಂದು ಆಸಕ್ತಿಯನ್ನು ಬೆಳೆಸೋದು, ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿಸೋದು, ಪಕ್ಷ ಸಂಘಟನೆ ಮಾಡೋದು, ಮತ್ತು ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ಇತರರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕಾರ್ಯಕ್ರಮ. ಅಂದರೆ ದಿನದ ದಿನಕ್ಕೆ ನಮ್ಮ ವಯಸ್ಸು ರಾಜಕಾರಣದಲ್ಲಿ ದುಡಿಮೆ, ಆ ಪ್ರತಿಫಲ ಯಾಕೆ ಮುಂದಕ್ಕೆ ಬರಬೇಕು ಅನ್ನೋಂಥ ಚಿಂತನೆಯನ್ನು ಮಾಡ್ತಕ್ಕಂಥ, ಇವೆಲ್ಲ ಮೈಗೂಡಿಸ್ಕೊಂಡಿರ್ತಕ್ಕಂಥ ಈ ಒಂದು ಹುಟ್ಟಿದ ದಿವಸ ನಮ್ಮೆಲ್ಲರಿಗೊಂದು ಪ್ರೀತಿಪೂರ್ವಕವಾಗಿ ಒಂದು ಸಂಭ್ರಮ ಆಚರಣೆ, ಒಂದು ವಿನಿಮಯ, ಅವರಿಗೆ ಶುಭವಾಗಲಿ ಅಂತ ಹಾರೈಸಿ, ಇವರಿಗೆ ಶ್ರೇಯಸ್ಸಿಗಲಿ ಅಂತ ಹಾರೈಸ್ತಕ್ಕಂಥದ್ದು. ಮತ್ತೊಬ್ಬ ಅತಿಥಿ ಬಿಜೆಪಿ ಪಕ್ಷದ ಹನೂರಿನ ಮುಖಂಡ ನಿಶಾಂತ್ ಅವರು ಮಹೇಶ್ ಅವರ ವ್ಯಕ್ತಿತ್ವ ಮತ್ತು ಅವರ ಸಾಧನೆಯ ಬಗ್ಗೆ ತಿಳಿಸಿದರು. ಕಾರ್ನರ್ ಸ್ಟೋನ್ ಪದವಿ ಪೂರ್ವ ಕಾಲೇಜಿನ ರೋಸನ್ ಪ್ರಿನ್ಸ್ ಅತಿಥಿಗಳನ್ನು ಸ್ವಾಗತಿಸಿದರು. ಸಮಾರಂಭದ ವೇದಿಕೆಯಲ್ಲಿ ಸಂಸ್ಥೆಯ ಅಧ್ಯಕ್ಷ ರೋಬೇನ್ ಮೋಸೆಸ್, ಪವನ್, ರೋಸನ್ ಪ್ರಿನ್ಸ್, ಮಾಜಿ ಶಾಸಕ ಎಸ್ ಬಾಲರಾಜು, ಬಿಜೆಪಿ ನಿಶಾಂತ್ ಉಪಸ್ಥಿತರಿದ್ದರು. ರಾತ್ರಿ ಮಲಗಿದವಳು ಬೆಳಿಗ್ಗೆ ಎದ್ದೇಳಲೇ ಇಲ್ಲ. ಇದು ಆಕಸ್ಮಿಕ ಸಾವಲ್ಲ. ಪಕ್ಕದಲ್ಲೇ ಮಲಗುವ ಗಂಡನೇ ಪತ್ನಿಯನ್ನ ಕೊಚ್ಚಿ ಕೊಂದಿದ್ದಾನೆ ಎಂಬ ಆರೋಪ ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ಮಾತಿದೆ. ಆದರೆ ಇಲ್ಲಿ ಸಂಸಾರದ ಕಲಹಕ್ಕೆ ಹೆಂಡತಿ ಹೆಣವಾಗಿ ಹೋಗಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಮೊಣಕಾಲ್ಮೂರು ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ನಡೆದಿದೆ. 35 ವರ್ಷದ ಗಂಗಮ್ಮ ಎಂಬಾಕೆ ಮಲಗಿದ್ದಲೇ ಹೆಣವಾಗಿದ್ದಾಳೆ. ಪಾಪಿ ಪತಿ ಹೊನ್ನೂರಸ್ವಾಮಿ ಎಂಬಾತನೇ ಹೆಂಡತಿಯನ್ನ ಕೊಂದು ಎಸ್ಕೇಪ್ ಆಗಿದ್ದಾನೆ. ಈತ ತಾಳಿ ಕಟ್ಟಿದ್ದ ಹೆಂಡತಿಯನ್ನೇ ಕೊಚ್ಚಿ ಕೊಲೆಗೈದಿದ್ದು ಯಾಕೆ ಗೊತ್ತಾ? ಇದಕ್ಕೆಲ್ಲ ಕಾರಣ ಹೆಂಡತಿ ಅನೈತಿಕ ಸಂಬಂಧ ಎನ್ನುವ ಆರೋಪ ಕೇಳಿ ಬಂದಿದೆ. ರಾತ್ರಿ ಮನೆಯಲ್ಲಿ ಮಲಗಿದ್ದ ಗಂಗಮ್ಮ ಮೇಲೆ ಬೆಳಗಿನ ಜಾವ ಪತಿ ಹೊನ್ನೂರಸ್ವಾಮಿ
ಹಲ್ಲೆ ಮಾಡಿದ್ದಾನೆ. ಕೊಡಲಿಯಿಂದ ಕೊಚ್ಚಿ ಭೀಕರವಾಗಿ ಕೊಲೆಗೈದಿದ್ದಾನೆ ಎಂದು ತಿಳಿದು ಬಂದಿದೆ. ಹೆಂಡತಿಯ ಅನೈತಿಕ ಸಂಬಂಧಕ್ಕೆ ಬೇಸತ್ತ ಗಂಡ ಈ ರೀತಿಯ ಆಕೆಯನ್ನ ಕೊಲೆಗೈದಿದ್ದಾನೆ ಎನ್ನಲಾಗ್ತಿದೆ. ಗಂಗಮ್ಮಗೆ ಮತ್ತೊಬ್ಬನ ಜೊತೆ ಅಫೇರ್ ಇತ್ತು ಅನ್ನೋ ವಿಚಾರ ಹಬ್ಬಿದೆ. ಗಂಗಮ್ಮ ಅನೈತಿಕ ಸಂಬಂಧ ಗೊತ್ತಾದ ಬಳಿಕ ಇಬ್ಬರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಕಳೆದ ಹಲವು ದಿನಗಳಿಂದ ಪತಿ ಪತ್ನಿ ನಡುವೆ ಜಗಳ ನಡೆಯುತ್ತಲೇ ಇತ್ತು ಎಂದು ಸಂಬಂಧಿಕರು ಹೇಳಿದ್ದು, ಇದೇ ಸಿಟ್ಟಿನಲ್ಲಿ ಗಂಡ ತನ್ನ ಹೆಂಡತಿಯನ್ನೇ ಕೊಲೆಗೈದಿದ್ದಾನೆ ಎನ್ನಲಾಗ್ತಿದೆ. ಬೆಳಗಿನ ಜಾವ ಹೆಂಡತಿಯನ್ನ ಬರ್ಬರವಾಗಿ ಕೊಂಡ ಹೊನ್ನೂರಸ್ವಾಮಿ ಘಟನೆ ಬಳಿಕ ಎಸ್ಕೇಪ್ ಆಗಿದ್ದಾನೆ. ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಶಿವಕುಮಾರ್ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ರಾಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯಪಾಲರ ಸಂಚಾರದ ವೇಳೆ ವಿಐಪಿ ಟ್ರಾಫಿಕ್ ತಡೆಗಟ್ಟಿದ್ದಕ್ಕೆ ಆಕ್ರೋಶಗೊಂಡು ಕಾರಲ್ಲಿ ಗರ್ಭಿಣಿ ಪತ್ನಿ ಇದ್ದಾಳೆಂದು ನಡುರಸ್ತೆಯಲ್ಲಿ ಪ್ರತಿಭಟಿಸಿದ್ದ ಮೋಹಿತ್ ಎಂಬ ಯುವಕನ ಅಸಲಿ ಸತ್ಯ ಇದೀಗ ಬಯಲಾಗಿದೆ. HAL ಪೊಲೀಸರ ವಿಚಾರಣೆ ವೇಳೆ ಕಾರ್ನಲ್ಲಿ ಯಾರೂ ಇರಲಿಲ್ಲ, ಒತ್ತಡದಲ್ಲಿ ಸುಳ್ಳು ಹೇಳಿದ್ದಾಗಿ ಆತ ಒಪ್ಪಿಕೊಂಡಿದ್ದಾನೆ. ನಗರದಲ್ಲಿ ರಾಜ್ಯಪಾಲರ ಸಂಚಾರದ ವೇಳೆ ವಿಐಪಿ ಟ್ರಾಫಿಕ್ ತಡೆದಿದ್ದಕ್ಕೆ ಆಕ್ರೋಶಗೊಂಡು ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದ ಯುವಕನ ಪ್ರಕರಣ ಇದೀಗ ಭಾರೀ ಟ್ವಿಸ್ಟ್ ಪಡೆದುಕೊಂಡಿದೆ. ಪೊಲೀಸರ ಪ್ರಾಥಮಿಕ ತನಿಖೆ ಮತ್ತು ವಿಚಾರಣೆ ವೇಳೆ ಪ್ರತಿಭಟನೆ ನಡೆಸಿದ ವ್ಯಕ್ತಿ ಸಾರ್ವಜನಿಕವಾಗಿ ಹೈಡ್ರಾಮಾ ಮಾಡಿರುವುದು ಬೆಳಕಿಗೆ ಬಂದಿದೆ. ಆತನ ಕಾರಿನಲ್ಲಿ ಆ ಸಮಯದಲ್ಲಿ ಯಾವ ಗರ್ಭಿಣಿಯೂ ಇರಲಿಲ್ಲ ಎಂಬ ಸತ್ಯವನ್ನು ಪೊಲೀಸರು ಬಿಚ್ಚಿಟ್ಟಿದ್ದಾರೆ. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಎಚ್ಚೆತ್ತ HAL ಠಾಣೆಯ ಪೊಲೀಸರು ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದ ಮೋಹಿತ್ ಎಂಬ ಯುವಕನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ತಾನು ಸುಳ್ಳು ಹೇಳಿದ್ದಾಗಿ ಮೋಹಿತ್ ಒಪ್ಪಿಕೊಂಡಿದ್ದಾನೆ. ಪ್ರತಿಭಟನೆಯ ಸಮಯದಲ್ಲಿ ಮೋಹಿತ್ ಜೊತೆ ಕಾರಿನಲ್ಲಿ ಆತನ ಪತ್ನಿ ಇರಲಿಲ್ಲ, ಆತ ಒಂಟಿಯಾಗಿಯೇ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಎಂದು ತನಿಖೆಯಲ್ಲಿ ಒಪ್ಪಿಕೊಂಡಿದ್ದಾನೆ. ಯುವಕನ ಹೈಡ್ರಾಮಾದಿಂದಾಗಿ ಇಡೀ ಪೊಲೀಸ್ ಇಲಾಖೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕುವಂತಾಗಿದ್ದು, ಆದರೆ ಸದ್ಯಕ್ಕೆ ಪೊಲೀಸರು ಮೋಹಿತ್ ವಿರುದ್ಧ ಯಾವುದೇ ಅಧಿಕೃತ ಪ್ರಕರಣ ದಾಖಲಿಸಿಲ್ಲ. ಆತನ ಲಿಖಿತ ಹೇಳಿಕೆಯನ್ನು ದಾಖಲಿಸಿಕೊಂಡು ಇನ್ನು ಮುಂದೆ ಇಂತಹ ಕೃತ್ಯಗಳನ್ನು ಎಸಗದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿ HAL ಪೊಲೀಸರು ಆತನನ್ನು ಕಳುಹಿಸಿಕೊಟ್ಟಿದ್ದಾರೆ. ವಿಐಪಿ ಟ್ರಾಫಿಕ್ ಕಿರಿಕಿರಿಯ ನಡುವೆಯೂ ಸಾರ್ವಜನಿಕರು ಸುಳ್ಳು ವದಂತಿಗಳನ್ನು ನಂಬಬಾರದು ಎಂದು ಪೊಲೀಸರು ಮನವಿ ಮಾಡಿದ್ದಾರೆ. ಬೇರೆ ಕೆಲಸ ಮಾಡ್ಬೇಕಾ? ನಮ್ಮ ವೈಫ್ ಪ್ರೆಗ್ನೆಂಟ್ ಇದೆ. ನಮ್ಮ ವೈಫ್ ಪ್ರೆಗ್ನೆಂಟ್ ಇದೆ. ಸಿಗ್ನಲ್ ಸ್ಟಾಪ್ ಮಾಡಿದ್ರ ಗವರ್ನರ್ ಆಚೆನೂ ಬಂದಿಲ್ಲ. ಎಲ್ಲೇ ಸಿಗ್ನಲ್ ಇದೆ. ನಂಗೆ ಗೊತ್ತಿಲ್ಲ. ಗವರ್ನರ್ ಮಾತ್ರ VIP, ನಾವ್ ಯಾರಿಲ್ಲ. ನೀನು ಹೇಳ್ತೀನ ಬಿಡಿ ಹೇಳ್ತೀರಾ? ಇಲ್ಲ ಈಗ ಇಲ್ಲ ಹೇಳ್ತೀರಾ? ಇಲ್ಲ ಕಂಟ್ರೋಲ್ ವಯಸ್ಸಾಗ ಕಳಿಸ್ಕೊಡಿ. ಇವರೆಲ್ಲ ವಿಡಿಯೋ ಮಾಡ್ಕೊಂಡು ಗೋವು ರಾಷ್ಟ್ರೀಯ ಸಂಪತ್ತು. ಗೋವಿನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರನ್ನೇ DYSP ಅವಮಾನಿಸಿರ್ತಕ್ಕಂಥದ್ದು ಎಷ್ಟು ಸರಿ ಅಂತ VHP ವಿಭಾಗ ಕಾರ್ಯದರ್ಶಿ ಮಹಿಪಾಲ್ ಪ್ರಶ್ನಿಸಿದ್ದಾರೆ. ಪಟ್ಟಣದ DYSP ಕಚೇರಿ ಪೊಲೀಸ್ ಠಾಣೆ ಮುಂಭಾಗ ಹಿಂದೂಪರ ಸಂಘಟನೆಗಳಿಂದ ನಡೆದ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿ, ಪಟ್ಟಣದ ಕುಶಾಲನಗರ ಬಡಾವಣೆಯಲ್ಲಿ ಗೋವೊಂದರ ರುಂಡ ಕಡಿದು ರಸ್ತೆಯಲ್ಲಿ ಇಟ್ಟ ಆರೋಪದ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇತೃತ್ವದಲ್ಲಿ ಮಂಗಳವಾರ ಕುಶಾಲನಗರ ಚಲೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಂಘಟನೆಯ ಪ್ರಮುಖರಾದ ವಿಷ್ಣು ಹಾಗೂ ಸೃಜನ್ ರವರನ್ನ ಕರೆಸಿಕೊಂಡು ಅವಾಚ್ಯ ಶಬ್ದಗಳಿಂದ DYSP ಹಾಗೂ ಪೊಲೀಸರು ನಿಂದಿಸಿದ್ದಾರೆ. ನಾವೆಲ್ಲ DYSP ಕಚೇರಿ ಮುಂಭಾಗ SP ಬರುವವರೆಗೂ ಪ್ರತಿಭಟನೆ ಮಾಡುತ್ತೇವೆ. ಜೈಲಿಗೆ ಹೋಗಲು ನಾವು ಸಿದ್ಧರಿದ್ದೇವೆ. ಅವರೇನು ನಮ್ಮನ್ನ ಜೈಲಿಗೆ ಹಾಕುವುದು ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ತಾಲೂಕು ಅಧ್ಯಕ್ಷ ವಳಲಹಳ್ಳಿ ಅಶ್ವಥ್ ಮಾತನಾಡಿ, ಗೋವನ್ನ ಕಡಿದು ರಸ್ತೆಯಲ್ಲಿ ಹಾಕಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಬದಲು ಇದನ್ನು ಖಂಡಿಸಿ ಪ್ರತಿಭಟನೆ ಮಾಡಲು ಮುಂದಾದವರ ವಿರುದ್ಧ ಬೆದರಿಕೆ ಹಾಕುವುದು ಎಷ್ಟು ಸರಿ? ಈ ರೀತಿಯ ಬೆದರಿಕೆಗಳಿಗೆ ನಾವು ಅಂಜುವುದಿಲ್ಲ. ನಮ್ಮ ಕಾರ್ಯಕರ್ತರನ್ನ ಅವಮಾನಿಸಿದ DYSP ಕ್ಷಮೆ ಕೇಳುವವರೆಗೂ ಹೋರಾಟ ಮಾಡುತ್ತೇವೆ ಎಂದರು. ಸಮಯದಲ್ಲಿ ಇದೇ ನಮ್ಮ DYSP ಸಾಹೇಬ್ರವರು ಅವಮಾನ ಮಾಡಿರ್ತಾರೆ. ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ನಾವು ಕೇಳೋದಕ್ಕೆ ವಿಚಾರ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆಸಿಕೊಂಡು ನಮ್ಮ ಪ್ರಾಂತ ಸಹಕಾರಿ ಅಂತ ಮೈಪಾಲ್ ಇರ್ಬೋದು, ತಾಲೂಕು ಅಧ್ಯಕ್ಷ ಅಶ್ವಥ್ ಇರ್ಬೋದು, ನಮ್ಮ ತಾಲೂಕು ಅಧ್ಯಕ್ಷ ಅಂತ ಬಿಡಳಿ ಬಾಲಣ್ಣ ಇರ್ಬೋದು, ಇನ್ನು ಹಲವಾರು ಸಂಘಟನಾ ಕಾರ್ಯಕರ್ತರಲ್ಲಿ ಬಂದಂಥ ಸಮಯದಲ್ಲಿ ಇವರು ನಮ್ಮನ್ನು ಕೇವಲವಾಗಿ ಮಾತಾಡಿ ಇಲ್ಲಿಂದ ಎದ್ದು ಹೋಗಿ ಅಂತ ಹೇಳಿ ನಮ್ಮೆಲ್ಲನೇ ಅವಮಾನ ಮಾಡಿರ್ತಾರೆ. ಇದನ್ನು ನಾವು ಇಲ್ಲೇ ಬಿಡೋದಿಲ್ಲ. ಇದನ್ನು ನಾವು ರಾಜ್ಯವ್ಯಾಪಿ ಜಿಲ್ಲಾವ್ಯಾಪಿ ನಾವು ಇವತ್ತು DYSP ವಿರುದ್ಧ ಪ್ರತಿಭಟನೆ ಮಾಡ್ತಾ ಅಂತ ಹೇಳ್ತಾ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಕರಡಿಗಾಲ ಹರೀಶ್ ಮಾತನಾಡಿ, ಗೋಹತ್ಯೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಬದಲು ನಮ್ಮ ಕಾರ್ಯಕರ್ತರನ್ನ ಹೆದರಿಸಿದ DYSP ವಿರುದ್ಧ ತಾಲೂಕು ಮಾತ್ರವಲ್ಲ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆಸುತ್ತೇವೆ ಎಂದರು. ಕುಶಾಲನಗರದಲ್ಲಿ ಏನು ನಮ್ಮ
ಗೋವಿನ ತಲೆಯನ್ನು ಕಡಿದು ವಿಕೃತಿ ಮೆರೆದು ಏನು ಮಧ್ಯ ರಸ್ತೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲಿ ಏನು ಹಿಂದೂಗಳು, ಅದರಲ್ಲೂ ಕೂಡ ರಕ್ಷಣೆ ಕೊಡಬೇಕಾದಂತಹ ನಮ್ಮ ಹಿಂದೂ ಕಾರ್ಯಕರ್ತರುಗಳು, ಅದರಲ್ಲೂ ವಿಷ್ಣು ಮತ್ತು ಸುಜನ್ ಅವರು ಬಂದಂಥ ಸಂದರ್ಭದಲ್ಲಿ ಈ ಇಲಾಖೆಯ ಪ್ರಮುಖ DYSP ಸಾಹೇಬರು, ನೀವು ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ರೌಡಿ ಶೀಟರ್ ಮಾಡಿ ಅದ್ರ ಜೊತೆಗೆ ನೀವು ಕುಶಾಲನಗರಕ್ಕೆ ನಮ್ಮ ರಕ್ಷಣೆ ಇಲ್ಲದಲ್ಲಿ ನೀವು ಚಲೋ ಮಾಡೋಕ್ಕಾಗುತ್ತಾ ಅಂತ ಹೇಳೋ ಮಟ್ಟಕ್ಕೆ ಹೋಗಿದ್ದಾರೆ. ಅಂದರೆ ಪೊಲೀಸ್ ಇಲಾಖೆ, ಅಂದರೆ ಕುಶಾಲನಗರದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತೇಳಿ ಈಗಾಗಲೇ ಇಲಾಖೆ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಸಂಘ ಪರಿವಾರದ ಮುಖಂಡರುಗಳಾದ ಬಿರಡಹಳ್ಳಿ ಬಾಲಕೃಷ್ಣ, ನಂದನ್, ವಿಷ್ಣು, ಸುರ್ಜನ್, ರಘು ಮುಂತಾದವರು ಹಾಜರಿದ್ದರು. ಸ್ವಚ್ಛತೆ ಎಂದರೆ ಕೇವಲ ಶುಚಿತ್ವ ಅಲ್ಲ, ಅದು ಆರೋಗ್ಯಕರ ಸಮಾಜ ಹಾಗೂ ಸುಂದರ ಪರಿಸರದ ಪ್ರತೀಕವಾಗಿದೆ. ಶಿಕ್ಷಣ ಎಷ್ಟು ಮುಖ್ಯವೋ ಸ್ವಚ್ಛತೆಯೂ ಅಷ್ಟೇ ಮುಖ್ಯ ಅಂತ ಸಾಮಾಜಿಕ ಹೋರಾಟಗಾರ ಅವರೇಕಾಡು ಪೃಥ್ವಿ ಅಭಿಪ್ರಾಯಪಟ್ಟಿದ್ದಾರೆ. ಸಕಲೇಶಪುರದ ಹೊಸ ಬಸ್ ನಿಲ್ದಾಣದಲ್ಲಿ ಕಂಡುಬರುತ್ತಿರುವ ಅಸ್ವಚ್ಛತೆ, ಕಸದ ರಾಶಿ ಹಾಗೂ ಶೌಚಾಲಯಗಳ ದುಸ್ಥಿತಿಯ ಕುರಿತು ಅವರು ತೀವ್ರ ಆತಂಕ ವ್ಯಕ್ತಪಡಿಸಿದರು. ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಹಾಗೂ ಪ್ರವಾಸಿಗರು ಭೇಟಿ ನೀಡುವ ಬಸ್ ನಿಲ್ದಾಣದಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಸಂಬಂಧಪಟ್ಟ ಇಲಾಖೆಗಳ ಜವಾಬ್ದಾರಿಯಾಗಿದ್ದು, ಈ ನಿಟ್ಟಿನಲ್ಲಿ ಇನ್ನಷ್ಟು ಗಮನ ಹರಿಸುವ ಅಗತ್ಯವಿದೆ. ವಿಶೇಷವಾಗಿ ಬಸ್ ನಿಲ್ದಾಣದ ಬಳಿ ಇರುವ ಶೌಚಾಲಯಗಳ ಸ್ವಚ್ಛತೆ ಮತ್ತು ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಸಾರ್ವಜನಿಕರು ಬಳಸುವ ಸ್ಥಳಗಳು ಸ್ವಚ್ಛವಾಗಿದ್ದರೆ ಮಾತ್ರ ಉತ್ತಮ ಆರೋಗ್ಯ ಹಾಗೂ ಉತ್ತಮ ಪ್ರವಾಸೋದ್ಯಮಕ್ಕೆ ಪೂರಕ ವಾತಾವರಣ ನಿರ್ಮಾಣವಾಗಲಿದೆ. ನಗರದ ಸ್ವಚ್ಛತೆ, ನೈರ್ಮಲ್ಯ ಹಾಗೂ ಪರಿಸರ ಸಂರಕ್ಷಣೆಗೆ ಅಗತ್ಯವಿದ್ದಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ಧ ದಂಡಾತ್ಮಕ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಅವರು ಒತ್ತಾಯಿಸಿದರು. ಸ್ನೇಹಿತರೆ, ಇದು ಸಕಲೇಶ್ವರ ಬಸ್ ಸ್ಟ್ಯಾಂಡ್. ಇಲ್ಲಿ ಬೆಂಗಳೂರು, ಮಂಗಳೂರು, ಉಡುಪಿ, ಧರ್ಮಸ್ಥಳ, ಸುಬ್ರಹ್ಮಣ್ಯ ಈ ಭಾಗಕ್ಕೆಲ್ಲ ಹೋಗುವಂಥ ದಿನನಿತ್ಯ ಸಾವಿರ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾರೆ. ಬಸ್ಸುಗಳು ಸಹ ಯಾವಾಗಲೂ ಬರ್ತವೆ. ಜನ ಮಾಡೋ ಕೆಲಸ ನೋಡಿ, ಇಲ್ಲಿ ಡಸ್ಟ್ಬಿನ್ ಎಲ್ಲ ಇಟ್ಟಿರ್ತಾರೆ. ಇವ್ರ ಮನೆಗಳನ್ನು ಹೀಗೆ ಇಟ್ಕೋತಾರೆ. ಬಸ್ ಸ್ಟ್ಯಾಂಡಲ್ಲಿ ಸ್ವಚ್ಛ ಮಾಡಲಿಕ್ಕೆ ಸಿಬ್ಬಂದಿಗಳಿರ್ತಾರೆ, ಸ್ವಚ್ಛತಾ ಸಿಬ್ಬಂದಿಗಳು. ಹಾಗಂತ ಈ ರೀತಿ ಎಲ್ಲ ಕುಡಿದಿದ್ದು ತಿಂದಿದ್ದು ಎಲ್ಲದನ್ನು ಈ ಥರ ಬಿಸಾಕ್ಬಿಟ್ರೆ ಕತೆ ಏನಾಗೋದು? ಇಲ್ಲಿಯ ಸಿಬ್ಬಂದಿಗಳು ಎಷ್ಟು ಅಂತ ಸ್ವಚ್ಛ ಮಾಡೋಕ್ಕೆ ಸಾಧ್ಯ? ಅಲ್ಲಿ ನೋಡಿ, ಅಲ್ಲೆಲ್ಲ ಡಸ್ಟ್ಬಿನ್ನು ಎಲ್ಲ ಇಟ್ಟಿದ್ದಾರೆ. ಇದರ ಮೇಲೆ ಅಚ್ಚ ಕನ್ನಡದಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಬರೆದಿದ್ದಾರೆ, ನನ್ನನ್ನು ಉಪಯೋಗಿಸಿ ಅಂತ. ಉಪಯೋಗಿಸಿ ಅಂದರೆ ಏನು ವೇಸ್ಟ್ ಬರ್ತದೆ ಅದನ್ನು ಇದರಲ್ಲಿ ಹಾಕಿ ಅಂತ ನೋಡಿ. ಮೈಸೂರು ಜಿಲ್ಲೆಯ HD ಕೋಟೆ ವ್ಯಾಪ್ತಿಯ ಕಬಿನಿ ಜಲಾಶಯದ ಹಿನ್ನೀರಿನ ಪ್ರಮಾಣ ದಿನೇ ದಿನೇ ಕುಸಿತಾ ಇರತಕ್ಕಂಥದ್ದು ಆತಂಕವನ್ನ ಮೂಡಿಸಿದೆ. ಮುಂಗಾರು ಮಳೆ ವಿಳಂಬವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಗರಹೊಳೆ ಅಭಯಾರಣ್ಯದಲ್ಲಿ ವನ್ಯಜೀವಿಗಳಿಗೆ ತೀವ್ರ ಆಹಾರದ ಕೊರತೆ ಎದುರಾಗಿದೆ. ಕಬಿನಿ ಹಿನ್ನೀರಿನ ಪ್ರದೇಶದಲ್ಲಿ ಹಸಿರು ಸಂಪೂರ್ಣವಾಗಿ ಮಾಯವಾಗಿದ್ದು, ತಿನ್ನಲು ಹಸಿರು ಹುಲ್ಲು ಸಿಗದೆ ಕಾಡಾನೆಗಳು ಪರದಾಡ್ತಿವೆ. ಅಲ್ಪ ಪ್ರಮಾಣದ ಮಳೆಯಿಂದಾಗಿ ಅಲ್ಲಲ್ಲಿ ಮಾತ್ರ ಗರಿಕೆ ಬೆಳೆದಿದ್ದು, ಆನೆಗಳು ಕಾಲಿನಿಂದ ಒಣಗಿದ ಮಣ್ಣನ್ನು ಒದ್ದು ಹುಲ್ಲಿನ ಬೇರುಗಳನ್ನು ಬೇರ್ಪಡಿಸಿ ತಿನ್ನುತ್ತಿರುವ ದೃಶ್ಯ ಕಾಣಿಸಿದೆ. ನೀರಿಲ್ಲದೆ ಒಣಗುತ್ತಿರುವ ನೆಲದಲ್ಲಿ ಆಹಾರಕ್ಕಾಗಿ ಕಾಡಾನೆಗಳು ಪರದಾಡುತ್ತಿರುವ ಅಪರೂಪದ ದೃಶ್ಯ GS ರವಿಶಂಕರ್ ಎಂಬುವರ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಭಿವೃದ್ಧಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಂದೇ ನಾಣ್ಯದ ಎರಡು ಮುಖಗಳಂತೆ ಕೆಲಸ ಮಾಡಬೇಕು. ಸಾಮರಸ್ಯತೆ ಇಲ್ಲದಿದ್ದಲ್ಲಿ ಜನಪರ ಕೆಲಸಗಳು ನಡೆಯೋದಿಲ್ಲ ಅಂತ ಕೇಂದ್ರದ ರೈಲ್ವೆ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ತಾಲೂಕಿನ ಕಸ್ಬಾ ಹೋಬಳಿ ಕಳ್ಳಿಪಾಳ್ಯ ಗೇಟ್ ಬಳಿಯ ರೈಲ್ವೆ ಕೆಳಸೇತುವೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಮಹತ್ವದ ಲಸಿಕೆ ಅಭಿಯಾನ ಇಂದು ಆರಂಭಿಸಿದೆ. ಆದರೆ ಈ ವ್ಯಾಕ್ಸಿನ್ ಬಗ್ಗೆ ಯಾರಿಗೂ ಮಾಹಿತಿಯಾಗಲಿ ಪ್ರಚಾರವಾಗಲಿ ಮಾಡಿಲ್ಲ. 16,900 ವ್ಯಾಕ್ಸಿನ್ ಜಿಲ್ಲೆಗೆ ಬಂದಿದ್ದರೂ ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಇಲಾಖೆ ನಿರಾಸಕ್ತಿ ತೋರಿಸುವುದು ಬೇಸರ ತಂದಿದೆ. ಈ ನಡವಳಿಕೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸ್ವಾಮ್ಯತೆ ಬಗ್ಗೆ ತಿಳಿಸುತ್ತದೆ. ಎರಡೂ ಸರ್ಕಾರ ಒಗ್ಗೂಡಿ ಮಾಡಬೇಕಾದ ಅಭಿಯಾನ ಜನರಿಗೆ ತಲುಪಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಎಷ್ಟು ಮಟ್ಟಿಗೆ ನಾವು ಉಪಯೋಗಿಸ್ಕೊಳ್ಳೋದು ಸಾಧ್ಯ ಇದೆಯೋ ಪ್ರಯತ್ನ ಮಾಡೋಣ. ಆ ಪ್ರಯತ್ನ ಸಫಲ ಆಯ್ತದೆ ವಿಫಲ ಆಯ್ತದೆ ಗೊತ್ತಿಲ್ಲ. ಅದು ಒಂದು ಸತ್ಯ, ತುಮಕೂರಿಗೆ ಭಾರತ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರ ಯಾವ್ಯಾವ ರೀತಿಯಾದ ಒತ್ತನ್ನು ಕೊಡ್ಬೋದೋ ಆ ಎಲ್ಲವನ್ನು ಕೂಡ ಕೊಡುವುದರ ಮುಖೇನ ಈ ಭಾಗದ ಜನರ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಲೋಕಣ್ಣ ನಿಮ್ಮ ಕೆಲಸ ಮುಗಿದಿದೆ. 50 ಹೇಳಿದ್ನಲ್ರಪ್ಪ, ಕನ್ನಡದಲ್ಲಿ ಹೇಳಿದ ಅರ್ಥ ಆದ್ರು ನಿನಗೆ. 48-49 ಕೋಟಿ ಆಗಿದೆ, ಕೆಲಸನೂ ಶುರು ಮಾಡ್ತೀನಿ ಇನ್ನೊಂದುವರೆ ತಿಂಗಳೇನಂತ ಹೇಳಿದ್ದೀನಿ. ಬಲು ಹುಷಾರಿದ್ಯಾ ನೀನು. ನೀನೇನೋ MLA ಆದ್ರೆ ಇಲ್ಲ ಜಿಲ್ಲಾ ಪಂಚಾಯತ್ ಆದ್ರೆ ಬಾಲ ಕಷ್ಟ ಕೊಡ್ತೀಯ ನೀನು. ದಯವಿಟ್ಟು ಸ್ವಲ್ಪ ತಲೆಗೆ ಹಾಕ ಮಾಡ್ಬೇಕನ್ನೋದು. ಅಪ್ಪ 1 ನಿಮಿಷ ತಾಳ್ರ.
ಸ್ವಲ್ಪ ಕೂಡ್ರಿ ರೀ ಯಜಮಾನ್ರೆ. ಶಿವಮೊಗ್ಗವರೆಗೂ ಇನ್ನೂ ಎಷ್ಟೊಂದು ಅಡಲ್ಟ್ಸ್ ಇದೆ ಅಂತ ನನಗೆ ಗೊತ್ತು. ಒಂದೊಂದೇ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಇದನ್ನು ಕೂಡ ಮಾಡಿಕೊಡ್ತೀವಿ. ಯಾವ್ಯಾವ ರೀತಿ ಭಾರತ ಸರ್ಕಾರದಲ್ಲಿ ಸವಲತ್ತುಗಳು ಬೇಕು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡ್ತಕ್ಕಂಥ ಅದಕ್ಕೆ ಒಳ್ಳೆ ಕಾಲ ಬರ್ತಾ ಇದೆ. ಆ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋಣ. ಏನು ನಿಮ್ಮದು ಬೇರೆ ನಿಮಗೆ ಕೆಳಗಡೆ ಗಾಡಿಗಳು ಹೋಗಬೇಕು, ದನ ಕರ ಹೋಗಬೇಕು, ಮತ್ತೊಂದು ಹೋಗಬೇಕು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಕ್ರಿಯಾಶೀಲ ಸಂಸದರಾಗಿ ಸೋಮಣ್ಣ ಅವರು ಕೋಟಿಗಟ್ಟಲೆ ಅನುದಾನ ತಂದು ಜಿಲ್ಲೆಯ ಅಭಿವೃದ್ಧಿ ಮಾಡುತ್ತಿದ್ದಾರೆ. ಲೋಕಸಭಾ ಸದಸ್ಯರು ಈ ಮಟ್ಟದ ಕೆಲಸ ಮಾಡಲು ಸಾಧ್ಯ ಎಂಬುದು ಈ ವರ್ಷದಲ್ಲಿ ನೋಡಿದ್ದೇವೆ. ರೈಲ್ವೆ ಗೇಟ್ಗಳ ತೆರವು ಮಾಡಿ ಮೇಲ್ಸೇತುವೆ ಹಾಗೂ ಕೆಳಸೇತುವೆ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ 90 ಕೋಟಿ ರುಗಳ ರಸ್ತೆ ಕೆಲಸಗಳನ್ನು ಸಹ ಮಾಡಿಸ್ತಾ ಇದ್ದಾರೆ. ಜೊತೆಗೆ ಅಂತರ್ಜಲ ವೃದ್ಧಿಗೆ ವ್ಯಾಲಿಗಳಿಗೆ ಚೆಕ್ ಡ್ಯಾಂ ನಿರ್ಮಾಣ ಮಾಡಲು ಅನುದಾನ ನೀಡುವಂತೆ ಮನವಿ ಮಾಡಿ, ಅತಿ ಹೆಚ್ಚು ಕರೆಂಟ್ ಬಳಕೆಯ ನಮ್ಮ ತಾಲೂಕು ಹೆಚ್ಚು ಕೊಳವೆ ಬಾವಿ ಹೊಂದಿದೆ. ಈ ನಿಟ್ಟಿನಲ್ಲಿ ಅಂತರ್ಜಲ ವೃದ್ಧಿ ಅವಶ್ಯಕತೆ ಇದೆ ಎಂದರು. ಬಹುಶಃ ನಮ್ಮ ತಾಲೂಕಿನಲ್ಲಿ ರೈಲ್ವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಯಾವುದೇ ವರ್ಕು ಉಳ್ಕೊಂಡಿಲ್ಲ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ವಿಶೇಷವಾಗಿ ನಾನು ತಾಲೂಕಿನ ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೀನಿ. ಒಬ್ಬ ಜನಪ್ರತಿನಿಧಿ ಲೋಕಸಭಾ ಸದಸ್ಯನಾಗಿ ಯಾವ ರೀತಿ ಕೆಲಸವನ್ನು ಸಾರ್ವಜನಿಕವಾಗಿ ಮಾಡ್ಬೋದು ಅಂತಕ್ಕಂಥದ್ದನ್ನ ಅತ್ಯಂತ ಕ್ರಿಯಾಶೀಲವಾಗಿ ತಮ್ಮ ಕಾಯಕದ ಮುಖೇನ ತೋರಿಸ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಬಹುಶಃ ಸೋಮಣ್ಣ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ. ನಮಗೆ ಸುಮಾರು ಜನ ರಾಜಕಾರಣಿಗಳನ್ನ ನಾವೆಲ್ಲ ನೋಡಿದ್ದೀವಿ. ಅಲ್ಲೇ ಲೋಕಸಭಾ ಸದಸ್ಯರಾಗಿದ್ದಂಥವ್ರನ್ನೂ ಕೂಡ ನೋಡಿದ್ದೀವಿ. ಆದರೆ ಬಹುಶಃ ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ಪರಿ ಕೆಲಸವನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ್, ದಿಶಾ ಸಮಿತಿ ಸದಸ್ಯ ಹುಚ್ಚಯ್ಯ, ಮುಖಂಡರಾದ ಎಸ್ಡಿ ದಿಲೀಪ್ ಕುಮಾರ್, ಬಿಎಸ್ ನಾಗರಾಜು, ಕಳಿಪಾಳ್ಯ ಲೋಕೇಶ್, ರೈಲ್ವೆ ಇಲಾಖೆಯ ವಿಭಾಗೀಯ ವ್ಯವಸ್ಥಾಪಕ ಪ್ರವೀಣ್ ಕಾತರಕಿ ಇನ್ನಿತರರಿದ್ದರು. ಟಿ ಬೇಗೂರಿನ ಮಹಾಲಕ್ಷ್ಮಿ ಜ್ಯುವೆಲರ್ಸ್ಗೆ ನುಗ್ಗಿದ 3 ದರೋಡೆಕೋರರು ಹಾಡು ಹಗಲೇ ಮಾರಕಾಸ್ತ್ರ ತೋರಿಸಿ ಚಿನ್ನದ ಉಂಗುರಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಈ ಬಗ್ಗೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೆಲಮಂಗಲ ಭಾಗದಲ್ಲಿ ಮೇಲಿಂದ ಮೇಲೆ ದರೋಡೆ ಪ್ರಕರಣಗಳು ನಡೆಯುತ್ತಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದ್ದು, ಈ ನಿಟ್ಟಿನಲ್ಲಿ ಪೊಲೀಸರು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಕೇಳಿಬಂದಿದೆ. ಹಾಡಹಗಲೇ ಸಿನಿಮಾ ಮಾದರಿ ದರೋಡೆ ಪ್ರಕರಣವೊಂದು ಬೆಂಗಳೂರು ಗ್ರಾಮಾಂತರದ ನೆಲಮಂಗಲದಲ್ಲಿ ನಡೆದಿದೆ. ಬೈಕ್ನಲ್ಲಿ ಬಂದಿದ್ದ ಆರೋಪಿಗಳು ಬಂಗಾರ ಅಂಗಡಿಯಲ್ಲಿದ್ದವರನ್ನ ಬೆದರಿಸಿ ಆಭರಣಗಳನ್ನು ದೋಚಿ ಎಸ್ಕೇಪ್ ಆಗಿದ್ದು, ಘಟನೆ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ನೆಲಮಂಗಲ ಭಾಗದಲ್ಲಿ ಮೇಲಿಂದ ಮೇಲೆ ದರೋಡೆ ಪ್ರಕರಣಗಳು ನಡೆಯುತ್ತಿರುವುದು ಸಾರ್ವಜನಿಕರ ತೀವ್ರ ಆತಂಕಕ್ಕೂ ಕಾರಣವಾಗಿದೆ. ಬೈಕ್ನಲ್ಲಿ ಬಂದಿದ್ದ 3 ದರೋಡೆಕೋರರು ನೆಲಮಂಗಲ ತಾಲೂಕಿನ ಟಿ ಬೇಗೂರಿನಲ್ಲಿರುವ ಮಹಾಲಕ್ಷ್ಮಿ ಜ್ಯುವೆಲರ್ಸ್ಗೆ ನುಗ್ಗಿದ್ದಾರೆ. ಬಂಗಾರದ ಅಂಗಡಿಯಲ್ಲಿದ್ದವರಿಗೆ ಡ್ಯಾಗರ್ ತೋರಿಸಿ ಬೆದರಿಸಿರುವ ಆರೋಪಿಗಳು ಶೋ ಗ್ಲಾಸ್ನಲ್ಲಿದ್ದ 20 ಉಂಗುರಗಳನ್ನು ಇದ್ದ ಟ್ರೇ ದೋಚಿ ಪರಾರಿಯಾಗಿ ಯತ್ನಿಸಿದ್ದಾರೆ. ಈ ವೇಳೆ ಕೆಲ ಉಂಗುರಗಳು ರಸ್ತೆಗೆ ಬಿದ್ದಿವೆ ಎನ್ನಲಾಗಿದೆ. ಒಟ್ಟು 5 ಉಂಗುರಗಳು ಕಳವಾಗಿರುವ ಬಗ್ಗೆ ಶಾಪ್ ಮಾಲೀಕರು ಪೊಲೀಸರಿಗೆ ದೂರು ನೀಡಿದ್ದು, ಕಳವಾಗಿರುವ ಬಂಗಾರದ ಒಟ್ಟು ತೂಕ ಸುಮಾರು 35 ಗ್ರಾಂ ಎನ್ನಲಾಗಿದೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕಳಪೆ ಕೆಲಸ ಮಾಡಿರುವ ಆಲೂರು ತಾಲೂಕಿನ ಇಂಜಿನಿಯರ್ ಮಧು ಅವರನ್ನ ವರ್ಗಾವಣೆ ಮಾಡಿ ಇಲ್ಲ ಸಸ್ಪೆಂಡ್ ಮಾಡಿ ಕೆಲಸದ ಗೊತ್ತುಗುರಿ ಇಲ್ಲದವನು ಒಬ್ಬ ಇಂಜಿನಿಯರ್ ತಾಲೂಕು ಆಡಳಿತಕ್ಕೆ ದುಡ್ಡು ಮಾಡುವ ಎಟಿಎಂ ಮಿಷನ್ ಆಗಿದೆ. ಸರಿಯಾಗಿ ಸಿಮೆಂಟ್ ಉಪಯೋಗಿಸಲ್ಲ, ಡಸ್ಟ್ ಉಪಯೋಗಿಸಿ ಮಾಡುವುದರಿಂದ ಸಿಮೆಂಟ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಕಳಪೆ ಕೆಲಸ ಮಾಡುವ ಇಂಜಿನಿಯರ್ ಕೂಡಲೇ ಸಸ್ಪೆಂಡ್ ಆಗಬೇಕು ಎಂದು ಒತ್ತಾಯಿಸಲಾಯಿತು. ನೋಡಿ, ಇದು ಬೈರಾಪುರದಿಂದ ಆಲೂರು ತನಕ ನಡೀತಿರೋಂಥ ರೋಡು ಡಿವೈಡರಿಗೆ ಆಗ್ತಿರೋಂಥ ಕಾಮಗಾರಿ ಕೆಲಸ ಯಾವ ಥರ ಇದೆ ಅಂದರೆ, ಒಂದು ಇಟ್ಟಿಗೆನ ಅಡ್ಡ ಮಲಗಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅದಕ್ಕೇನೆ ಈ ಕಡೆ 3 ಇಂಚು ಟಾರ್ ಕೂರ್ತಂತೆ, ಆ ಕಡೆ ಮಣ್ಣು ತುಂಬ್ತಾರಂತೆ. ಅದು ನಿಲ್ಲುತ್ತಾ? ನಾವು ಹಳ್ಳಿಗಳಲ್ಲೆಲ್ಲ ಒಂದು ಈ ಬದುಗೆಲ್ಲ ನೀರು ಕಟ್ಟಿ ನಿಲ್ಸ್ಕೊತೀವಲ್ಲ, ಅದನ್ನು ಎಷ್ಟೋ ಚೆನ್ನಾಗಿ ಚೀಲ ಹಾಕಿ ಕಟ್ಟಿ ನಿಲ್ಸ್ಕೊತೀವಿ. ಅದಕ್ಕಿಂತ ಹೆಡ್ ತಾಲೂಕು ಆಲೂರು ತಾಲೂಕು ಇದರಲ್ಲಿ ಇಂಥ ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ ಅಂದರೆ ಹಳ್ಳಿಲಿ ಯಾವ ಥರ ಮಾಡ್ಬೋದು? ಆಯಿತಾ? ಎಷ್ಟು ದುಡ್ಡು ಮಾಡ್ಬೋದು ಇವರು? ದುಡ್ಡು ಯಾವ ಜನಪ್ರತಿನಿಧಿಗಳಿಗೆ ಹೋಗುತ್ತೋ, ಅಧಿಕಾರಿಗಳಿಗೆ ಹೋಗುತ್ತೋ, ಇಂಜಿನಿಯರ್ಗೆ ಹೋಗುತ್ತೋ ಗೊತ್ತಿಲ್ಲ. ಇದು ಎಷ್ಟು ಕೋಟಿ ಪ್ರಾಜೆಕ್ಟು, ಎಷ್ಟು ಲಕ್ಷದ ಅನ್ನೋದು ಗೊತ್ತಿಲ್ಲ. ನೋಡಿ ಎಷ್ಟು ಕಳಪೆ ಆಗಿದೆ ನೋಡಿ. ಇದೆಂತ ಒಂದು ಇಟ್ಟಿಗೆ ಯಾರ ಇಂಜಿನಿಯರ್ ಹೇಳ್ತಾನೆ 60 kg ಇದೆ ಅಂತ, ಒಂದು ಕೈಲಿ ಎತ್ಬೋದು. ಆಯಿತಾ? ಹಂಗಿದೆ ಇದು ಮಾಡ್ಕೊಬಿಟ್ಟು. ಇಲ್ಲಿ ನೋಡಿಲಿ ಇವೆಲ್ಲ ಕೆಲಸನ. ಅದು ಇಂಥ ಇಲ್ಲಿ ತಾಲೂಕು ಜನಗಳಾದರೂ ಹೇಗೆ ಏನು ಸುಮ್ಮನಿದ್ದಾರೆ ಅಂತ ನಾನು ಅನ್ಕೊಳ್ಳೋದು. ಜನ ಸುಮ್ಮನೆ ಇರೋದ್ರಿಂದಲೇ ಈ ಥರ ಪ್ರಪಂಚ ಹಾಳು ಬಿದ್ದಿರೋದು. ನಮಗೆ ಆಗ್ತಗ ಅಂತ ಹೇಳೋಂಥ ಮನಸ್ಥಿತಿ ಯಾವಾಗ ಹೊಂದಿದೀವೋ ಆವಾಗ ಆ ಊರು ನಗರ ಪ್ರತಿಯೊಂದು ಮನೇನೂ ಹಾಳಾಗೋದು ಹಂಗೇನೆ. ಇದೆಲ್ಲ ನಮ್ದೇ, ನಮ್ಗೆ ಯಾಕೆ ಇದು ಮಾಡಬೇಕು, ಇದೇನು ಕೆಲಸ ಮಾಡಿದ್ಯಾ, ಬಾರಪ್ಪ ಅಂತೇಳಿ ಕರಿಬೇಕು. ಸಾಲದಕ್ಕೆ ಕಾಮಗಾರಿ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? ಆಯಿತಾ? ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.
ವಿದ್ಯಾರ್ಥಿ ಹಂತದಲ್ಲೇ ದೊಡ್ಡ ಕನಸು ಕಾಣಬೇಕು, ಶಾಲೆಯಲ್ಲಿಯೇ ಎಲ್ಲ ಸಂತೋಷದ ಕ್ಷಣವನ್ನ ಕಳೆಯಿರಿ. ವಿದ್ಯಾರ್ಥಿಗಳಿಗೆ ಸಚಿವ ಎನ್ ಮಹೇಶ್ ಕಿವಿ ಮಾತು. ಮಲಗಿದ್ದಲ್ಲೇ ಹೆಣವಾದ್ಲು ಪತ್ನಿ, ಅನೈತಿಕ ಸಂಬಂಧದ ಶಂಕೆ, ತಾಳಿ ಕಟ್ಟಿದವಳನ್ನೇ ಕೊಡಲಿಯಿಂದ ಕೊಚ್ಚಿಕೊಂಡ ಪಾಪಿ ಪತಿ. ಗರ್ಭಿಣಿ ಪತ್ನಿ ಇದ್ದಾಳೆಂದು ನಡ ರಸ್ತೆಯಲ್ಲಿ ಯುವಕನ ಹೈಡ್ರಾಮಾ, ಒತ್ತಡದಲ್ಲಿ ಸುಳ್ಳು ಹೇಳಿದ್ದ ಮೋಹಿತ್, ಪೊಲೀಸರ ವಿಚಾರಣೆಯಲ್ಲಿ ಬಯಲಾಯಿತು ಸತ್ಯ. ಇದಾಗಿದ್ದು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡುತ್ತಾರೆ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.